ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕನ್ನಡ ಟೆಕ್ ಇನ್ ಮೂರ್ತಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ವಿಡಿಯೋದಲ್ಲಿ ಬಂದು ನಾವು OPPO Reno10 Pro ಅನ್ಬಾಕ್ಸಿಂಗ್ ಮತ್ತು ಇನಿಷಿಯಲ್ ಇಂಪ್ರೆಷನ್, ಕಂಪ್ಲೀಟ್ ಡಿಸ್ಪ್ಲೇ ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ, ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಪ್ರಾಸೆಸರ್ ಬಗ್ಗೆ ಆಗಲಿ, ಮೇಯ್ನ್ ಇದರಲ್ಲಿ ಕ್ಯಾಮ್ರಾ ಫೋನ್ ಆಗಿರೋದ್ರಿಂದ ಕಂಪ್ಲೀಟ್ ಕ್ಯಾಮ್ರಾ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿದ್ದೀನಿ. ಸೊ ಪ್ಲೀಸ್ ವೀಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತೆ, ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫುಲ್ ವೀಡಿಯೋ ನೋಡಿ. ಸೊ ಅದೇ ಥರ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ನಾವು ಸಿಂಪಲ್ ಅನ್ಬಾಕ್ಸಿಂಗ್ ನೋಡ್ಬಿಡೋಣ. OPPO Reno10 Proದು ಸಿಂಪಲ್ ಅನ್ಬಾಕ್ಸಿಂಗ್ ನೋಡಿ ಕಂಪ್ಲೀಟ್ ಅದರಲ್ಲಿ ಏನೇನು ಬರುತ್ತೆ ಬಾಕ್ಸಲ್ಲಿ, ಕಂಟೆಂಟು ಎಲ್ಲ ಕಂಪ್ಲೀಟ್ ನೋಡ್ಬಿಡೋಣ ಬನ್ನಿ. ಸೊ ಮೊದಲನೇದಾಗಿ ಬಾಕ್ಸ್ ಓಪನ್ ಮಾಡೋಣ. ಸೀಲ್ ಓಪನ್ ಮಾಡಿದ್ದಾಯಿತು. ಸೊ ಬಾಕ್ಸ್ ನೋಡ್ಬೋದು, ಇದು OPPO Reno10 Proದು. ಸೊ ಇದ್ರ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ಇದರಲ್ಲಿ ಕಂಟೆಂಟ್ ಏನೇನು ಬರುತ್ತೆ ಅಂತ ನೋಡ್ಬೋದು. ಬಾಕ್ಸ್ ಮೇಲೆ OPPO Reno10 Pro 5G ಅಂತ ಮೆನ್ಷನ್ ಆಗಿದೆ. ಸೊ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ಫಸ್ಟ್ ನಿಮಗೆ ಮೇಲೆ ಫೋನೇ ಕಾಣಿಸುತ್ತೆ. ಸೊ ಆ ಫೋನ್ ಮೇಲೆ ಸ್ವಲ್ಪ 4 ಯೂನಿಕ್ ಫೀಚರ್ಸ್ ಟೈಪ್ ಮಾಡಿದ್ದಾರೆ. ಸೊ ಫೋನ್ ಕವರಿಂದ ತೆಗಿತಾ ಇದ್ದಂಗೆ ನೋಡ್ಬೋದು, ಈ ಥರ ಕಾಣಿಸುತ್ತೆ. ಸೊ OPPO ಬ್ರ್ಯಾಂಡಿಂಗು ಬಂತು ಬೂಟ್ ಅಪ್ ಮಾಡ್ತಾ ಇದ್ದಂಗೆ. ಸೈಡಲ್ಲಿ ನೋಡ್ಬೋದು ಅದೇ ಥರ ವಾಲ್ಯೂಮ್ ಅಪ್ ಮತ್ತು ಪವರ್ ಬಟನ್ನು, ಸೈಡ್ ನೋಡ್ಬೋದು. ಸೊ ಆಪ್ಷನ್ ಎಲ್ಲ ಇದರಲ್ಲಿ ಸೈಡ್ ಇದೆ. ಸೊ ಅದೇ ಥರ ಕಲರ್ OS ಅಂತ ಆಪ್ಷನ್ ಬಂತು. ಸೊ ಅದಕ್ಕೆ ಮುಂಚೆ ನಾವು ಸ್ಪೆಸಿಫಿಕೇಷನ್ ಒಂದು ಸರಿ ನೋಡ್ಬಿಡೋಣ. ಸೊ ಇದು 6.7 ಇಂಚಸ್ ಫುಲ್ HD ಪ್ಲಸ್ ವಿತ್ ಕರ್ವ್ಡ್ OLED ಡಿಸ್ಪ್ಲೇ ಬರುತ್ತೆ. ಇದು HDR10 120Hz ಸಪೋರ್ಟ್ ಇದೆ. ಸ್ನ್ಯಾಪ್ಡ್ರ್ಯಾಗನ್ 778 ಚಿಪ್ಸೆಟ್ ಇದು. ಸೊ ಇದು ಬಂದು 6nm ಪ್ರೊಸೆಸರು. ಸೊ 50 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲಿಟಿ ಮತ್ತು 32 MP ಪೋರ್ಟ್ರೇಟ್ ಕ್ಯಾಮ್ರಾ ಬರುತ್ತೆ. ಅದೇ ಥರ 8 MP ಅಲ್ಟ್ರಾ ವೈಡ್ ಆ್ಯಂಗಲ್ಲು 112 ಡಿಗ್ರಿ, 32 MP ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ, 12 ಮತ್ತು 250ವರೆಗೂ ಇದು ರ್ಯಾಮ್ ಸಿಗುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ಮತ್ತೆ ನೋಡಬೇಕಾಗಿರೋದು ಏನಪ್ಪ ಅಂದರೆ ಬ್ಯಾಟ್ರಿ. ಸೊ ಇದು ಬ್ಯಾಟ್ರಿ ಬಂದು ನಿಮಗೆ ಇದರಲ್ಲಿ ಒಂದು ಅಡ್ವಾನ್ಸ್ ಫೀಚರ್ ಕೊಟ್ಟಿದ್ದಾರೆ. ಅದು ಏನಪ್ಪ ಅಂದರೆ ಇದು ಆಪಲ್ ಐಫೋನಲ್ಲಿ ನೋಡಿರ್ತೀವಿ ನಾವು, ಬ್ಯಾಟ್ರಿ ಹೆಲ್ತ್ ಚೆಕಪ್ ಮಾಡ್ಕೊಬೋದು. ಸೊ ಇದು ಕರೆಂಟ್ಲಿ ಬಂದು 100% ಇದೆ, ಹೊಸ ಮಾಡೆಲ್ ಆಗಿದ್ದರಿಂದ. ಸೊ ಅದೇ ಥರ ಐಫೋನ್ ಇರೋ ಆಪ್ಷನ್ ಇದರಲ್ಲೂ ನೋಡ್ಬೋದು. ನೆಕ್ಸ್ಟ್ ನೋಡೋದಾದರೆ ಬಂದು ನಮ್ಮ ಕ್ಯಾಮ್ರಾ. ಸೊ ಕ್ಯಾಮ್ರಾ ನೋಡೋದಾದರೆ ನೋಡ್ಬೋದು, ಲೈವ್ ಇದು ಕ್ಯಾಪ್ಚರ್ ಮಾಡಿ ನೋಡ್ಬೋದು. ಇದು 30 up to 20x ಡಿಜಿಟಲ್ ಝೂಮ್ ಮಾಡ್ಬೋದು ಇದರಲ್ಲಿ. ಸೊ ಕ್ಯಾಮ್ರಾ ಪಿಕ್ಚರ್ ಕ್ವಾಲಿಟಿ ನೋಡ್ಬೋದು, 3x ಫೋಟೋ ಇಡ್ತಾ ಇರೋದು. ಸೊ ಇದು ಬಂದು ಕ್ಯಾಮ್ರಾ ಕ್ಲಾರಿಟಿ ನೋಡಿ ತುಂಬ ಚೆನ್ನಾಗಿದೆ. ಸೊ ಪ್ರೈಸ್ಗೆ ತುಂಬಾ ಒಳ್ಳೆ ಕ್ಯಾಮ್ರಾ ಅಂತ ಹೇಳಿ, ಯಾಕಂದರೆ ಇದು OPPO Reno ಸೀರೀಸ್ ಅನ್ನೋದೇ ಕ್ಯಾಮ್ರಾಗೋಸ್ಕರನೇ ಅವರು ಬಿಡ್ತಾ ಇರೋದು. ಸೊ ನೆಕ್ಸ್ಟ್ ಮತ್ತು ಈ ಫೋನಲ್ಲಿ ನೆಕ್ಸ್ಟ್ ನೋಡೋದಾದರೆ ನೋಡ್ಬೋದು, ಇದರಲ್ಲಿ ಪೋರ್ಟ್ರೇಟ್ ಬಗ್ಗೆ ಮಾತಾಡಬೇಕು. ಸೊ ಅದೇನಪ್ಪ ಅಂದರೆ ಪೋರ್ಟ್ರೇಟ್ ಬಂದು ಇದು 32 MP ಪೋರ್ಟ್ರೇಟ್ ಕೊಟ್ಟಿದ್ದಾರೆ. ಸೊ ಅಪ್ ಟು ನೀವು 5x ಝೂಮ್ ಮಾಡ್ಕೊಂಡು ಫೋಟೋ ಸ್ಟಾರ್ಟ್ ತೊಗೋಬೋದು, ಡಿಜಿಟಲ್ ಝೂಮ್ ಮಾಡಿಕೊಂಡು. ಸೊ ಇದು ಒನ್ ಆಫ್ ದಿ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅದೇ ಥರ ನೋಡ್ಬೋದು, ಸೆಟ್ಟಿಂಗ್ಸ್ ಬಗ್ಗೆ ಎಲ್ಲ ಇಲ್ಲೇ ನೋಡ್ಬೋದು. ವೀಡಿಯೋಗನ್ನು ರೆಕಾರ್ಡ್ ಮಾಡ್ಬೋದು ಅಪ್ ಟು 4K ರೆಸಲ್ಯೂಷನ್ ಎಲ್ಲ ಇಲ್ಲೇ ನೋಡ್ಬೋದು ನಾವು. 4K 30 ಫ್ರೇಮ್ಸು 1080 ಮತ್ತು 720 ಪಿಕ್ಸೆಲ್ 4K ಸಪೋರ್ಟ್ ಇದೆ ಇದು. ಸೊ ವೀಡಿಯೋ ಬಂದು ನೀವು ಅಪ್ ಟು 4K ರೆಕಾರ್ಡ್ ಇದೆ. ಸೊ ಅದರಲ್ಲಿ ಮ್ಯಾಕ್ಸಿಮಮ್ ನಿಮಗೆ 60 ಫ್ರೇಮ್ಸ್ವರೆಗೂ ರೆಕಾರ್ಡ್ ಆಗುತ್ತೆ 1080 ಪಿಕ್ಸೆಲಲ್ಲಿ. ಸೊ ಅದು ನಾವು ನೋಡ್ಬೋದು ಇಲ್ಲಿ ಪಿಕ್ಸೆಲ್ ರೇಟ್ಸ್ ಎಲ್ಲ ನೋಡ್ಬೋದು. 30 ಫ್ರೇಮ್ಸ್ ಮತ್ತು 60 ಫ್ರೇಮ್ಸಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಸ್ಕ್ರೀನ್ ಮೇಲೆ ನೋಡ್ಬೋದು. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಇನ್ನೊಂದು ಏನಪ್ಪ ಅಂದರೆ ಮೇಯ್ನ್ ಅದರಲ್ಲಿ ನೈಟ್ ನೀವೇನಾದರೂ ಫೋಟೋಸ್ ತೆಗಿತೀರ ಅಂದರೆ ನೈಟ್ ಮೋಡ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮತ್ತು ನಾವು ಪೋರ್ಟ್ರೇಟಲ್ಲಿ ನೋಡೋದ್ರಿಂದ ತುಂಬಾ ಫಿಲ್ಟರ್ಸ್ ಕೊಟ್ಟಿದ್ದಾರೆ. ಸೊ ಫಿಲ್ಟರ್ಸು ಅಲ್ಲಿ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿ ನಮ್ಮ ಹೈಲೈಟಾಗಿ ಕಲರ್ ಫೋಕಸ್ ಮಾಡ್ಬೋದು. ಸೊ ಬಕೆ ಫ್ಲೋರ್ ಪೋರ್ಟ್ರೇಟ್ ಇದೆ. ಸೊ ತುಂಬಾ ಮೋಡ್ಸ್ ಕೊಟ್ಟಿದ್ದಾರೆ, ಅಪ್ ಟು ನಿಮಗೆ 10 to 12 ಮೋಡ್ಸ್ ಕೊಟ್ಟಿದ್ದಾರೆ ಪೋರ್ಟ್ರೇಟಲ್ಲಿ. ಸೊ ನಾವು ನೋಡ್ಬೋದು ಲೈವು. ಸೊ ಅಪ್ ಟು ನಿಮಗೆ 10 ಮೇಲೇ ಇದೆ ಅನಿಸುತ್ತೆ. ಸೊ ಎಲ್ಲ ನಾನು ನೋಡಲಿಲ್ಲ. ಸೊ ನೆಕ್ಸ್ಟ್ ನೋಡೋದಾದರೆ ಮೋಡ್ಸಲ್ಲಿ ನೋಡ್ಬೋದು, ಇದರಲ್ಲಿ ಕ್ಯಾಮ್ರಾ ಆಲ್ರೆಡಿ ನಾವು ಪ್ರೀವಿಯಸ್ ಫೋನಲ್ಲೇ ನೋಡಿರ್ತೀವಿ. ಸೊ ಪ್ರೊಫೆಷ್ನಲ್ ಮೋಡು ಯಾವ ಥರ ನಾವು ಇದೆಲ್ಲ ತುಂಬಾ ಕ್ಯಾಮ್ರಾಗ್ರಫಿ ಜಾಸ್ತಿ ಯಾರು ಯೂಸ್ ಮಾಡ್ತಾರೆ ಅವ್ರಿಗೆ ತುಂಬಾ ಐಡಿಯಾ ಇರುತ್ತೆ, ಪ್ರೊಫೆಷ್ನಲ್ ಫೋಟೋ ಯಾವ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ. ಸೊ ಇನ್ನೊಂದು ಇದರಲ್ಲಿ ಎಕ್ಸ್ಟ್ರಾ HD ಅಂತ ಮೋಡ್ ಇದೆ. ಸೊ ಅದರಲ್ಲಿ ನೀವು ಫೋಟೋ ಹಿಡಿದಿದ್ದೀರ ಅಂದರೆ ಪಿಕ್ಸೆಲ್ಸು ಬ್ಲರ್ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ ಪಿಕ್ಸೆಲ್ಸು. ಸೊ ಅದೊಂದು ಮೋಡ್ ಇದೆ ಇದರಲ್ಲಿ, ಅದು ಚೆನ್ನಾಗಿದೆ. ಅದರ ಸ್ಲೋ ಮೋಷನ್ ಇದೆ, ಹೈಪರ್ ಮೋಡ್ಸ್ ಇದೆ, ಫಾಸ್ಟ್ ಮೋಷನಾಗಿ ಕನ್ವರ್ಟ್ ಮಾಡ್ಬೋದು. ಸ್ಲೋ ಮೋಷನಲ್ಲಿ ನೀವು ನೋಡ್ಬೋದು ಫ್ರೇಮ್ಸ್ ಅಪ್ ಟು ನಿಮಗೆ 952 ಫ್ರೇಮ್ಸ್ವರೆಗೂ ರೆಕಾರ್ಡ್ ಆಗುತ್ತೆ. 120 ಫ್ರೇಮ್ಸ್ 950 ಫ್ರೇಮ್ಸ್ HD ರೆಕಾರ್ಡ್ ಆಗುತ್ತೆ ಇದರಲ್ಲಿ. ಸೊ ನಾವು ನೋಡ್ಬೋದು ಸ್ಕ್ರೀನ್ ಮೇಲೆ ಅದನ್ನು ರೆಸಲ್ಯೂಷನ್ ಬಗ್ಗೆ ಎಲ್ಲ.
ಸೊ ಕ್ಯಾಮ್ರಾ ಇದು ಮೈನ್ ಇದೇನಪ್ಪ ಅಂದರೆ ನಾವು ಆಗಲೇ ಹೇಳ್ದಂಗೆ ಕ್ಯಾಮ್ರಾ ಮೈನ್ ಫೋಕಸ್ ಮಾಡಿರೋದು ಕ್ಯಾಮ್ರಾ ಅವರು. ಆಮೇಲೆ ಡಿಸ್ಪ್ಲೇ ಫೋಕಸ್ ಮಾಡಿದ್ದಾರೆ. ಸೊ ಕರ್ವ್ ಎಡ್ಜ್ ಡಿಸ್ಪ್ಲೇ. ಸೊ ಮೂವೀಸು ಏನಾದರೂ ನೋಡ್ತೀರಾ ಅಂದರೆ ಇದು ಚೆನ್ನಾಗಿರುತ್ತೆ. ಅದೇ ಥರ ಇನ್ನೊಂದು ಮೋಡ್ ಏನಪ್ಪ ಅಂದರೆ ಡ್ಯುಯಲ್ ವ್ಯೂ ಅಂದರೆ ಫ್ರಂಟು ಬ್ಯಾಕ್ ಅಟ್ ಎ ಟೈಮ್ ರೆಕಾರ್ಡ್ ಮಾಡ್ಬೋದು, ವೀಡಿಯೋ ಮತ್ತು ಫೋಟೋ. ಮೇ ಬಿ ಫೋಟೋ ಇಲ್ಲ, ಮುಂಚೆ ಬರ್ತಾಯಿತ್ತು, ಈಗ ವೀಡಿಯೋ ಮಾಡ್ಬೋದು. ಸೊ ಅದನ್ನು ಯಾವ ಸರ್ಕಲ್ ಆಗಿ ಇಲ್ಲ ರೆಕ್ಟ್ಯಾಂಗಲ್ ಆಗಿ ಕಲರ್ ಚೇಂಜ್ ಮಾಡ್ಕೋಬೋದು. ಸೊ ಅದು ಬಿಟ್ಟರೆ ಇನ್ನೇನು ಇದೆಯಪ್ಪ ಅಂದರೆ ಅದು ಮೈನ್ ಫೋಕಸ್ ಆಗಿರೋದು ಇದರಲ್ಲಿ. ಫ್ರಂಟ್ ಬಂದು 32 MP ಕ್ಯಾಮ್ರಾ ಇದೆ. ಸೊ ಇದರಲ್ಲಿ ಮೈನ್ ಫ್ರಂಟ್ ಕ್ಯಾಮ್ರಾ ಬಂದು ಅಪ್ ಟು ನಿಮಗೆ 3x ಡಿಜಿಟಲ್ ಝೂಮ್ ಮಾಡ್ಕೋಬೋದು. ವೀಡಿಯೋದಲ್ಲೂ ಅಷ್ಟೇ, ಫೋಟೋದಲ್ಲೂ ಅಷ್ಟೇ. ಸೊ ಫ್ರಂಟ್ ಬಂದು ನಿಮಗೆ 1080 ವೀಡಿಯೋ ರೆಕಾರ್ಡ್ ಮಾಡ್ಬೋದು. 4K ಕೊಟ್ಟಿಲ್ಲ. ಸೊ 4K ಆಲ್ಮೋಸ್ಟ್ 40,000 ರೀಚ್ ಆಗ್ತಿದೆ. 4K ಕೊಟ್ಟಿದ್ದರೆ ಚೆನ್ನಾಗಿರೋದು. ಸೊ ಓನ್ಲಿ ರೇರ್ ಮಾತ್ರ ಕೊಟ್ಟಿದ್ದಾನೆ. ಫ್ರಂಟ್ ಓನ್ಲಿ 1080 30 ಫ್ರೇಮ್ಸ್ ಮಾತ್ರ ರೆಕಾರ್ಡ್ ಮಾಡ್ಬೋದು. ಸೊ ಅದೇ ಥರ ಪೋರ್ಟ್ರೇಟ್ ವೀಡಿಯೋ ಎಲ್ಲ ಅದು ನೋಡ್ಬೋದು. ಫ್ರಂಟ್ ಕ್ಯಾಮ್ರಾ ನೋಡ್ಬೋದು. ಸೊ ಲೈವ್ ವೀಡಿಯೋ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಪಿಕ್ಸೆಲ್ ಇದು ಬಂದು ಪೋರ್ಟ್ರೇಟ್. ಆ ಥರ ನಾರ್ಮಲ್ ಫೋಟೋ ನೋಡ್ಬೋದು. ಅಲ್ಟ್ರಾ ವೈಡ್ ಆ್ಯಂಗಲ್ ಇದು. ಮತ್ತು ಇದು ನಾರ್ಮಲ್ 1x 2x ಫೋಟೋ ಇಟ್ಕೋಬೋದು. ಸೊ ವೀಡಿಯೋ ನೋಡ್ಬೋದು. ವೀಡಿಯೋ ಫ್ರಂಟಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಕಂಪ್ಲೀಟ್ ನೋಡಿ ನಾನು ಮುಂದೆ ಮಾತಾಡ್ತೀನಿ. ಸೊ ನೋಡಿದ್ರಲ್ಲ, ಅದೇ ಥರ ಫ್ರಂಟು ಪೋರ್ಟ್ರೇಟ್ ಮೋಡ್ಸ್ ಏನು ರೇರ್ ಕೊಟ್ಟಿದ್ದಾರೆ, ಅದೇ ಥರ ಫ್ರಂಟು ಕೊಟ್ಟಿದ್ದಾರೆ. ಬೊಕೆ ಪೋರ್ಟ್ರೇಟು, AI ಮತ್ತು ಬ್ಯಾಕ್ಗ್ರೌಂಡ್ ಎಲ್ಲ ಬ್ಲಾಕ್ ಆಗಿಟ್ಟು ನಾವು ಹೈಲೈಟ್ ಕಲರ್ ಮಾಡ್ಬೋದು. ಸೊ ಈ ಥರ ತುಂಬಾ 10 to 15 ಮೋಡ್ಸ್ ಕೊಟ್ಟಿದ್ದಾರೆ ಪೋರ್ಟ್ರೇಟಲ್ಲಿ. ಸೊ ರೀಟಚ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ನೆಲ್ಲ ಯಾವ ಥರ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಫೋಕಸ್ ಮಾತ್ರ ಕ್ಯಾಮ್ರಾ ತುಂಬ ಚೆನ್ನಾಗಿದೆ, ಡಿಫೋಕಸ್ ಆಗೋದು. ಸೊ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಇದೇ ಥರ ಮುಂದೆ ವೀಡಿಯೋ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ನಾವು.